ಅವರು ಕೋರ್ಟಲ್ಲಿ ಸೋಲ್ಬೇಕು, ಅವರಿಂದ ನನಗೆ ಮುಕ್ತಿ ಸಿಗ್ಬೇಕು ಅಷ್ಟೇ. ಅಲ್ಲಮ್ಮ, ನಿನ್ನ ಗಂಡ ಒಳ್ಳೆಯವನಾಗಿದ್ರು ನಿನಗೆ ಬೇಡವಾ? ಅವ್ರ ಮೇಲೆ ನಂಗೆ ನಂಬಿಕೆ ಇಲ್ಲ. ಅವರು ಸುಳ್ಳು ಸಾಕ್ಷಿನ ಕ್ರಿಯೇಟ್ ಮಾಡಿ ಅದನ್ನ ಸತ್ಯ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ನಿನ್ನನ್ನು ಉಳಿಸ್ಕೊಳ್ಳೋದಕ್ಕೆ ಇಷ್ಟೊಂದು ಒದ್ದಾಡ್ತಿದ್ದಾನೆ ಅಂದ್ರೆ ನಿನಗನ್ಸುತ್ತಾ ಅವನು ನಿಜವಾಗ್ಲೂ ತಪ್ಪು ಮಾಡಿದ್ದಾನೆ ಅಂತ? ಇದ್ರಲ್ಲಿ ಯಾವ ಅನುಮಾನನೂ ಬೇಡ. ಅವ್ರಿಗೆ ಸಮಾಜದ ಮುಂದೆ ಕೆಟ್ಟೋರ್ ಅನಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಈ ತರ ಎಲ್ಲ ನಾಟಕ ಮಾಡ್ತಾ ಇದ್ದಾರೆ. ಸರ್, ನೀವೇ ಹೇಳಿ, ನಿಮ್ಗೆ ಅನ್ಸುತ್ತಾ ನಾನ್ ಯಾರ ಮೇಲೇನೋ ಸುಮ್ನೆ ಅನುಮಾನ ಪಡ್ತೀನಿ ಅಂತ? ಚಚೆ, ಸಾಧ್ಯನೇ ಇಲ್ಲ. ನಿನಗೆ ನಿನ್ನ ಗಂಡ ಅಂತಂದ್ರೆ ಪಂಚಪ್ರಾಣ. ಸುಮ್ಮನೆ ನೀನು ಅವನ ಮೇಲೆ ಅನುಮಾನ ಪಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸರ್, ನಿಮಗೆ ಕೈ ಮುಗಿದ್ ಬೇಡ್ಕೋತೀನಿ, ಹೇಗಾದ್ರೂ ಮಾಡಿ ನಾವೀ ಕೇಸ್ನ ಗೆಲ್ಲೇಬೇಕು. ತಲೆ ಕೆಡಿಸ್ಕೋಬೇಡ. ಈ ಕೇಸ್ ಗೆಲ್ಲೋದು ನಾವೇನೆ. ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ಈ ಕೇಸ್ ಗೆದ್ದು ತೋರಿಸ್ತೀನಿ. ಈ ಕೇಸ್ ಇದೆಯಲ್ಲ, ನನಗೆ ಆಟ ಆಡ್ದಾಗೆ. ಇಲ್ಲ ಸರ್, ನಾವಷ್ಟು ಮೈ ಮರೆಯೋದಕ್ಕಾಗೋದಿಲ್ಲ. ನಿಮ್ಗೆ ಗೊತ್ತಲ್ವಾ ಅರ್ಜುನ್ ಸರ್ ಎಷ್ಟು ಒಳ್ಳೆ ಲಾಯರ್ ಅಂತ. ಇದು ಅವ್ರ ಫ್ಯಾಮಿಲಿ ಮ್ಯಾಟರ್. ಹಾಗಿದ್ಮೇಲೆ ಅವ್ರು ಸುಮ್ಮನೆ ಇರ್ತಾರಾ? ಮೊದಲು ಅವರು ಸೈನ್ ಹಾಕೋದಿಲ್ಲ ಅಂತ ಹಠ ಹಿಡಿದಿದ್ರು. ಈಗ ಸೈನ್ ಹಾಕೊಟ್ಟಿದ್ದಾರೆ ಅಂತಂದ್ರೆ ಅವರೇ ಗೆಲ್ತಾರೆ ಅಂತ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇರಬೇಕು. ಅವ್ರ ಸಂಸಾರನ ಅವ್ರು ಉಳಿಸ್ಕೊಳ್ಳೋದಕ್ಕೆ ನನ್ನ ಗಂಡ ಯಾವ ಲೆವೆಲ್ ಬೇಕಾದ್ರೂ ಹೋಗ್ತಾರೆ. ನಾವ್ ಈ ಕೇಸ್ನ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು ಸರ್. ನೋಡಮ್ಮ, ನಾನಿರೋವರೆಗೂ ನೀನು ಭಯ ಪಡಬೇಡ. ಎಲ್ಲರ ಕಣ್ಣಿಗೆ ಮಣ್ಣು ಎರಚೋದಕ್ಕೆ, ಎಲ್ಲರ ಮುಂದೆ ನಾನು ಒಳ್ಳೆಯವನು ಅಂತ ಫೋರ್ಸ್ ಕೊಡೋದಕ್ಕೆ ಅವನ ಪಕ್ಕ ನೀನ್ ನಿಲ್ಬೇಕಾ? ಇದ್ರೆ ನ್ಯಾಯವಾಗಿ ಹೆಂಡತಿ ಅನ್ನೋ ಪ್ರೀತಿಯಲ್ಲಿರ್ಬೇಕು. ಪ್ರೀತಿನೇ ಇಲ್ವಲ್ಲ. ಯಾರದ್ದೋ ಹಿಂದೆ ಹೋದ್ಮೇಲೆ ನಿನ್ನ ಅವಶ್ಯಕತೆ ಏನಿದೆ ಅವನಿಗೆ? ನೋಡ್ತಾ ಇರು, ನಾನು ಸುಮ್ಮನೆ ಬಿಡಲ್ಲ. ಕೋರ್ಟಲ್ಲಿ ಹೇಗೆ ಅವನಿಗೆ ಅವಮಾನ ಮಾಡ್ತೀನಿ ಅಂತ ನೋಡ್ತಿರು ನೀನು. ಸರ್, ನಾನು ನಿಮ್ಮನ್ನ ನಂಬೋದಾ? ಪ್ರಮಾಣ ಮಾಡಿ ಹೇಳ್ತೀನಿ. ಸಾಕ್ಷಿ ಇಲ್ಲದೆ ಇದ್ರು ಸರಿ, ಸಾಕ್ಷಿ ಹುಟ್ಟು ಹಾಕಿ ಅರ್ಜುನ್ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತೀನಿ. ನಿನಗೆ ಡಿವೋರ್ಸ್ ಕೊಡಿಸ್ತೀನಿ, ಆಯ್ತಾ? ದುಡುಕ್ಬಿಟ್ಟೆ ಕಣೋ, ನೀನ್ ತಪ್ಪಾಡ್ಬಿಟ್ಟೆ. ಡೈವರ್ಸ್ ನೋಟಿಸ್ಗೆ ನೀನ್ ಸೈನ್ ಹಾಕ್ಬಾರ್ದಾಗಿತ್ತು. ಅವಳು ಸಾಯ್ತೀನಿ ಅಂತ ಹಠ ಮಾಡ್ತಿದ್ರೆ ನನ್ನನ್ನು ಏನು ಮಾಡು ಅಂತೀರ ಅಜ್ಜಿ? ಅವಳು 1000 ಹೇಳ್ತಾಳೆ. ಹಾಗಂತ ಅವಳು ಹೇಳ್ದಂಗೆಲ್ಲ ನಿನ್ ಕುಣಿದು ನಿನ್ ಸಂಸಾರ ನೀನ್ ಹಾಳು ಮಾಡ್ಕೋತ್ಯಾ? ನೀವು ಭಯ ಪಡಬೇಡಿ ಅಜ್ಜಿ. ನನ್ನ ಸೇವಂತಿನ ನನ್ನಿಂದ ದೂರ ಮಾಡ್ಕೊಳ್ಳೋದಕ್ಕೆ ನಾನು ಬಿಡಲ್ಲ. ಕೋರ್ಟಲ್ಲಿ ನಾನು ಗೆಲ್ತೀನಿ ಅನ್ನೋ ವಿಶ್ವಾಸ ನನಗಿದೆ. ಒಂದ್ ವೇಳೆ ನಮ್ ಗ್ರಾಚಾರಕ್ಕೆ ನಾವು ಸೋತ್ಬಿಟ್ರೆ? ಸತ್ಯ, ನ್ಯಾಯ, ಧರ್ಮ, ನೀತಿ ಅನ್ನೋದು ಇರೋದಾದ್ರೆ ನಾನು ಗೆಲ್ತೀನಿ ಅಜ್ಜಿ. ಇವತ್ತು ಸುಳ್ಳಿಗೆ ಮೋಸಕ್ಕಿರೋ ಬೆಲೆ ಸತ್ಯಕ್ಕಿಲ್ಲ ಕಂದ. ಅದ್ರಲ್ಲೂ ಆ ಸೇವಂತಿ ಹೋಗಿರೋದು ಯಾರತ್ರ? ಆ JP ಹತ್ರ. ಮೊದ್ಲೇ ಅವ್ನು ನಮ್ ಶತ್ರು. ನಿಜವಾಗ್ಲೂ ಅವ್ನು ನಿನ್ನ ಗೆಲ್ಲಕ್ ಬಿಡ್ತಾನೇನೋ? ಅವನು ಗೆಲ್ಲಕ್ ಬಿಡ್ತಾನೆ ಇಲ್ವೋ ನನ್ಗೆ ಗೊತ್ತಿಲ್ಲ ಅಜ್ಜಿ. ಆದ್ರೆ ನನ್ನ ಪ್ರೀತಿನ ನಾನು ಖಂಡಿತ ಸೋಲಕ್ ಬಿಡಲ್ಲ. ಅಯ್ಯೋ, ಆ ಪ್ರೀತಿನೇ ಬೇಡ ಅಂತ ಹಠ ಮಾಡ್ತಾ ಕೂತಿದ್ದಾಳಲ್ಲೋ ನಿನ್ನ ಹೆಂಡತಿ. ಹಠನ ಸಾಧಿಸೋದ್ರಲ್ಲಿ ಅವಳು ರಣಚಂಡಿ. ನಾನು ಅಷ್ಟೇ ತ್ರಿವಿಕ್ರಮನ ಹಾಗೆ ಹೋರಾಡ್ತೀನಿ. ಇದು ನನ್ನ ಬದುಕಿನ ಪ್ರಶ್ನೆ. ಅಲ್ಲ ಕಣು, ಆ JP ಸುಳ್ಳು ಸಾಕ್ಷಿಗಳನ್ನ ಹುಟ್ಟಾಕಿದ್ರೆ ನೀನೇನೋ ಮಾಡ್ತೀಯಾ? ನಿನ್ ಮೇಲೆ ಸೇಟ್ ತೀರ್ಸ್ಕೊಳ್ಳೋಕೋಸ್ಕರ ಇದನ್ನೇ ಅಸ್ತ್ರವಾಗಿ ಉಪಯೋಗಿಸಿದ್ರೆ ಈ ಜಂಜಾಟದಲ್ಲಿ ನಿನ್ ಸಂಸಾರ ಉಳಿಯುತ್ತಾ? JP ಪ್ರಕಾರ ಸೇವಂತಿ ಅವನ ಮಗಳು. ತನ್ನ ಮಗಳು ಜೀವನನ ಅವನೇ ಹಾಳು ಮಾಡೋದಕ್ಕೆ ಯಾಕೆ ಟ್ರೈ ಮಾಡ್ತಾ ಇದ್ದಾನೆ? ಅರ್ಜುನ, ನೀನ್ ಸೇವಂತಿಗೆ ಈ ಕೇಸ್ನ ನೀನು JPಗೆ ಕೊಡಬಾರ್ದು ಅಂತ ಷರತ್ ಹಾಕಿ ಆಮೇಲೆ ನೀನ್ ಸೈನ್ ಹಾಕ್ಬೇಕಿತ್ತು. ಇವಳೆ ಅವನ ಹತ್ರ ಹೋಗಿ ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ಮಾಡಿರ್ತಾಳೆ ಅನ್ಸತ್ತೆ. ಇಲ್ದೇ ಇದ್ರೆ JP ಇದಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಜುನ, ನನ್ ಮಾತು ಕೇಳು. ಮೊದಲು ಈ JPನ ಈ ಕೇಸಿಂದ ಆಚೆ ಇಡು. ಇಲ್ಲ ಅಜ್ಜಿ, ಈ ಕೇಸ್ಗೆ JPನೇ ಸರಿಯಾದ ವ್ಯಕ್ತಿ. ಅಯ್ಯೋ ಅರ್ಜುನ, ಅವನ್ ನಿನಗೆ ತೊಂದರೆ ಕೊಡ್ಬೇಕು ಅಂತಾನೆ ಕಾಯ್ತಾ ಕೂತಿದ್ದಾನೆ. ತಾನ್ಗೆಲ್ಲೋಕ್ಕೋಸ್ಕರ ಸತ್ತಿರೋನ್ನ ಬದುಕಿಸ್ತಾನೆ, ಬದುಕಿರೋನ್ನ ಸಾಯಿಸ್ತಾನೆ.
ಅವನ್ನ ಅಷ್ಟೊಂದು ಸುಲಭವಾಗಿ ತಗೋಬೇಡ ಕಣೋ. ಮೊದಲು ಜೆಪಿನ ಮೀಟ್ ಮಾಡಬೇಕು. ಸತ್ಯ ಏನು ಅಂತ ಅವನಿಗೆ ಅರ್ಥ ಮಾಡಿಸ್ಬೇಕು. ಈ ಜೆಪಿ ಒಬ್ಬ ಸಹಾಯ ಮಾಡಿದ್ರೆ ಖಂಡಿತ ನಾನು ಸೇವಂತಿನ ಉಳಿಸ್ಕೋಬಹುದು. ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ನೋಡ್ತಾ ಇರಿ ಅಜ್ಜಿ, ಜೆಪಿ ಅವನಾಗ ಅವನೇ ಸೋಲ್ತಾನೆ. ಅರ್ಜುನ, ಏನ್ ಇವನು ನನ್ ಮಾತನ್ನೇ ಅರ್ಥ ಮಾಡ್ಕೊಂತಿಲ್ವಲ್ಲ? ಅಯ್ಯೋ ದೇವ್ರೆ. ಏ ಪ್ರಿಯಾ, ಯಾಕೆ ಸೇವಂತಿ ಫೋಟೋ ನೋಡ್ಕೊಂಡು ನಗ್ತಿದ್ಯಾ? ಅವಳು ಮುಂದೆನೂ ಹೋಗಿ ನಗದಲ್ವಾ? ಅದು ಹಾಗಲ್ಲ ಚಿಕ್ಕಿ, ನಾನೀಗ ಒಳ್ಳೊಳಗೆ ನಾಟಕ ಆಡ್ತಾ ಇದ್ದೀನಿ. ಅದಕ್ಕೆ ಆ ನಾಟಕಕ್ಕೆ ಪರ್ದೆ ಎಳೋ ಕಾಲ ಇನ್ನೂ ಬಂದಿಲ್ಲ. ಆದ್ರೂ ನನಗಾಗ್ತಿರೋ ಸಂತೋಷಕ್ಕೆ ತಡ್ಕೊಳಕ್ ಆಗ್ತಾ ಇಲ್ಲ. ನೋಡ್ದ ಚಿಕ್ಕಿ, ಆ ಕೃಷ್ಣ ರಥನ ತುಳಿದ ಹಾಗೆ ನಾನೀ ಸೇವಂತಿನ ತುಳಿದ್ಬಿಟ್ಟೆ. ಸೂಪರ್ ಕಣೆ ನೀನು. ಲೇ ಸೇವಂತಿ, ನೀನ್ ಮುಂದೆ ನಾನು ಗೆದ್ಬಿಟ್ಟೆ ಕಣೆ. ನಿನ್ ನೆನಪಿದ್ಯಾ? ನಿನ್ ಗಂಡ ಆನಿವರ್ಸರಿ ಫಂಕ್ಷನ್ ಅಲ್ಲಿ ನನ್ ಮೇಲೆ ಕೈ ಮಾಡಿ ಜೈಲಿಗೆ ಹೋಗಿದ್ದ. ನನ್ನ ಹಾಸ್ಪಿಟಲ್ ಬೆಡ್ ಮೇಲೆ ಇರೋ ಹಾಗೆ ಮಾಡಿದ್ದ. ಆದ್ರೆ ಇವತ್ತು ನಾನು ಈ ಮನೆ ಸೊಸೆ. ನಾನ್ ಬಂದು ತುಂಬಾ ಟೈಮ್ ಏನೂ ಆಗಿಲ್ಲ. ನಾನ್ ಮಾಡಿರೋ ಶಪಥದ ತರ ಈ ಮನೆನ ಒಡ್ದಾಯ್ತು. ನೀನನ್ನ ದೇವತೆ ಅಂತ ತಲೆ ಮೇಲೆ ಹೊತ್ಕೊಂಡಿದ್ದ ಅಶ್ವಿನ್ ಈಗ ನಿನ್ ವಿರುದ್ಧನೇ ಪಿತೂರಿ ನಡೆಸ್ತಾ ಇದ್ದಾನೆ. ಪೂಜೆಗೆ ನಿನ್ ಮುಖ ಕಂಡ್ರನೆ ಆಗಲ್ಲ. ಅತ್ತೆ ಅಂತೂ ನೀನ್ ಸತ್ರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಇನ್ನು ಒಳ್ಳೆ ಗಂಡ, ಅವನನ್ನ ನಿನ್ ಕೈಯಾರೆ ನೀನೇ ದೂರ ಮಾಡ್ಕೊಳ್ತಾ ಇದೀಯಾ. ನನ್ ಗಂಡನ ಒಬ್ಬನ ತಿರುಗಿಸ್ಕೋಬೇಕು, ಅದು ಇಷ್ಟರಲ್ಲೇ ಆಗುತ್ತೆ. ನಿನ್ನನ್ನ ಈ ಮನೇಲಿ ಒಂಟಿ ಮಾಡಿದ್ದಾಯ್ತು. ಎಲ್ರೂ ನನ್ನ ಕಡೆ ಎಳ್ಕೊಂಡಿದ್ದು ಆಯ್ತು. ನಿನ್ನ ಅರ್ಜುನ್ ಮಧ್ಯೆ ಬಿರುಕ್ ಬರೋ ಹಾಗೆ ಮಾಡಿದ್ದು ಆಯ್ತು. ನಿನ್ ಜೀವನದಲ್ಲಿ ನೆಮ್ಮದಿ ಅನ್ನೋದು ಕನ್ಸಿನ ಮಾತು. ಲೇ ಪ್ರಿಯಾ, ಫೋಟೋದಲ್ಲಿರೋ ಸೇವಂತಿ ಎದ್ ಬಂದ್ ಮಾತಾಡೋದಿಲ್ಲ ಅಂತ ಜಾಸ್ತಿ ಬಿಲ್ಡಪ್ ತಗೋಬೇಡ. ಸುಮ್ನೆ ನೀನ್ ಬೊಂಬಡ ಹೊಡ್ಕೋಬೇಕು ಅಷ್ಟೇ. ಇದೆಲ್ಲ ಏನು ವರ್ಕೌಟ್ ಆಗಲ್ಲ ಕಣೆ. ಏನ್ ಚಿಕ್ಕಿ ನೀವು, ನಿಮ್ ಕಣ್ ಮುಂದೆನೆ ಇಷ್ಟೆಲ್ಲ ಸಾಧಿಸಿ ತೋರಿಸಿದೀನಿ. ಎಲ್ರೂ ಅವಳ ವಿರುದ್ಧ ಎತ್ಕಟ್ಟಿದೀನಿ. ಇಷ್ಟಾದ್ರೂ ನೀವು ಹೇಳ್ತಿದ್ರಲ್ಲ. ಲೇ ಪ್ರಿಯಾ, ನೀನು ಎಲ್ರ ವಿರುದ್ಧನೂ ಎತ್ಕಟ್ಟಿರ್ಬೋದು, ಆದ್ರೆ ಅರ್ಜುನ್ ವಿಷಯದಲ್ಲಿ ಸೇವಂತಿನ ಕೆಟ್ಟೋಳ್ನಾಗ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅದ್ ನನ್ಗೆ ಗೊತ್ತು ಚಿಕ್ಕಿ. ಅದಕ್ಕೇನೆ ಸೇವಂತಿ ದೃಷ್ಟಿಲಿ ಅರ್ಜುನನ ಕೆಟ್ಟವನಾಗಿ ಮಾಡಿರೋದು. ಈಗ ಅವ್ರಿಗೆ ಡಿವೋರ್ಸ್ ಆಗೇ ಆಗುತ್ತೆ. ಲೇ ದಡ್ಡಿ, ಅರ್ಜುನ ಅಷ್ಟು ಸುಲಭವಾಗಿ ಹೆಂಡತಿನ ಬಿಟ್ಕೊಡ್ತಾನೆ ಅಂತ ಅನ್ಕೊಂಡಿದ್ಯಾ? ಅವಳಂದ್ರೆ ಅವನ್ಗೆ ಪಂಚ ಪ್ರಾಣ ಕಣೆ. ಹೇಗಾದ್ರೂ ಮಾಡಿ ಅವಳನ್ನ ಉಳಿಸ್ಕೋತಾನೆ. ಇಲ್ಲ ಚಿಕ್ಕಿ, ಸಿಕ್ಕಿರೋ ಈ ಅವಕಾಶನ ನಾನಂತೂ ಬಿಡಲ್ಲ. ಎಷ್ಟೋ ಸಲ ಅವಳನ್ನ ಸಾವಿಂದ ಅವಳಿಗೆ ತಳ್ಳಕ್ ನೋಡ್ದೆ, ಅಪಾಯದ ಅಂಚಿಗೆ ನೂಕಕ್ ನೋಡ್ದೆ, ಆದ್ರೆ ಯಾವ್ದು ಕೆಲ್ಸಕ್ಕೆ ಬರ್ಲಿಲ್ಲ. ಅದಕ್ಕೆ ಈ ಸತಿ ಅವಳು ಬದುಕಿದ್ದು ಸಾಯವಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಹಾಗಾಗ್ಬೇಕು ಅಂತ ಅಂದ್ರೆ ಅವ್ರಿಬ್ಬರಿಗೂ ಡಿವೋರ್ಸ್ ಆಗ್ಲೇಬೇಕು. ನೋಡ್ತಾ ಇರಿ, ಯಾವುದೇ ಕಾರಣಕ್ಕೂ ಅರ್ಜುನ ಮತ್ತೆ ಸೇವಂತಿ ಒಂದಾಗೋದಕ್ಕೆ ನಾನು ಬಿಡೋದೇ ಇಲ್ಲ. ನಾನು ವಾಪಸ್ ಬರೋ ಅಷ್ಟೊತ್ತಿಗೆ ಮನೇಲಿ ಏನೇನೆಲ್ಲ ಆಗೋಗಿದೆ ಮಾವ. ನೀನ್ ಮನೇಲೇ ಇದ್ದಿದ್ರೆ ಪರಿಸ್ಥಿತಿ ಇಷ್ಟೊಂದು ಹದಗೆಡ್ತಿರ್ಲಿಲ್ಲ. ನೀವಾದ್ರೂ ನನ್ಗೊಂದು ಮಾತು ಹೇಳ್ಬೇಕು ತಾನೆ. ನಾನು ಹಿಂಗೆ ಹೇಳಕ್ ಪ್ರಯತ್ನ ಪಟ್ನಪ್ಪ. ತುಂಬಾ ಸಲ ಫೋನು ಟ್ರೈ ಮಾಡಿದೆ, ನೀನ್ ಸಿಕ್ಲಿಲ್ಲ. ಅಲ್ಲ, ಇವರಿಬ್ರು ನಿಜವಾಗ್ಲೂ ಡೈವರ್ಸ್ ತಗೊಂಡ್ಬಿಡ್ತಾರೋ ಏನೋ. ನಾನು ಬದುಕಿರೋವರೆಗೂ ಅದು ಸಾಧ್ಯ ಇಲ್ಲ ಮಾವ. ಅದಕ್ಕೆ ಮತ್ತೆ ಅರ್ಜುನ್ ಇಬ್ರನ್ನು ನಾನು ಒಂದು ಮಾಡೇ ಮಾಡ್ತೀನಿ.